ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬೇರೆ ಥರ ಮಾಡ್ತಾರೆ, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಒಂದು 10-15 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಶ್ರೂಮ್ನ ನೀಟಾಗಿ ತೊಳೆದು ಒಂದು ಸೈಡಿಗೆ ಇಟ್ಕೊಂಡೆ. ನಾನು 2 ಸತಿ ವಾಶ್ ಮಾಡ್ಕೋಬೇಕು ಮಶ್ರೂಮ್ನ ನೀಟಾಗಿ. ಹಾಗೆಯೇ ಕೊತ್ತಂಬರಿ, ಪುದೀನನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊತ್ತಂಬರಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಪುದೀನೂ ತೊಗೊಂಡಿದ್ದೀನಿ. ಇಲ್ಲಿ ಪುದೀನ ಜಾಸ್ತಿ ಕಮ್ಮಿ ಆ ಥರ ತೊಗೊಂಡಿಲ್ಲ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ 1 ಕಪ್ಪು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಲ್ಲ ಒಂದು ಸ್ವಲ್ಪ ಕಡಲೆ, ಗಸಗಸೆ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತೆಂಗಿನಕಾಯಿನ ಆ್ಯಡ್ ಮಾಡಿರೋದ್ರಿಂದ ನಾನು ಯಾವುದ್ಯಾವುದು ಹಾಕ್ಕೊತಿಲ್ಲ. ಇದಕ್ಕೆ ನಾನು ಇವಾಗ ಗ್ರೀನ್ ಇಷ್ಟಾಗಿರಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಅಂದರೆ ಪೇಸ್ಟ್ ಥರನೇ ಆಗಬೇಕು, ಚೆನ್ನಾಗಿ ಸಣ್ಣಕ್ಕೆ ರುಬ್ಕೋಬೇಕು. ಆ ಥರ ಆಗಿದ್ರೆ ಸಾಕು. ನೋಡಿ, ಇವಾಗ ನಾನು ಅದು ರುಬ್ಕೊಂಡಿದ್ದಾಗಿದೆ. ಇವಾಗ ಒಂದು ಪಾತ್ರೆಗೆ, ಅಂದರೆ ನಾನಿಲ್ಲಿ ದಮ್ ಕಟ್ ಮಾಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ದಮ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಅದೇ ಥರನೇ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೆಲ್ಲ ಪಾತ್ರೆಯಲ್ಲಿ ಮಾಡಿದ್ರೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಇದೇ ಥರ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಅನಾನಸು, ಕಲ್ಲುವ್ವ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಕಸ್ತೂರಿ ಮೆಂತ್ಯ, ಪಲಾವೆಲೆ ಇಷ್ಟನ್ನು ತೊಗೊಂಡಿದ್ದೀನಿ. ಏಲಕ್ಕಿ ಕಾಯಿನೂ ಹಾಕ್ಕೊಳ್ಬೋದು. ಸೊ ಏಲಕ್ಕಿ ಕಾಯಿ ನಾನು ಇಲ್ಲಿ ಹಾಕಿಲ್ಲ, ಫ್ಲೇವರ್ ನಮಗೆ ಇಷ್ಟ ಆಗೋಲ್ಲ, ಸೊ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಹಾಗೆಯೇ ಎಣ್ಣೆಲಿ 1-2 ಡ್ರಾಪ್ಸ್ ಎಣ್ಣೆ ಹಾಕ್ಬಿಟ್ಟು, 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮಸಾಲೆ ಚೆನ್ನಾಗಿ ಹುರ್ಕೊಂಬಿಟ್ಟು, ಆಮೇಲೆ 1 ಕಪ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡು ಆದಮೇಲೆ ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಏಕೆಂದರೆ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ತೊಗೊಂಡಿದ್ದೀನಿ. ಹಾಕ್ಕೊಳ್ದಲೇ ಇದ್ದರೆ ಸ್ವಲ್ಪ ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 2 ನಿಮಿಷನೂ ಬೇಡ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ರುಬ್ಕೊಂಡಿದ್ವಲ್ಲ, ಅದನ್ನು ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿನ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಇಲ್ಲಾಂದರೆ ಒಂದರಿಂದ ಹಾಕ್ಕೊಳ್ತಾ ಬಂತಾ ಇದ್ದರೆ ಟೇಸ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ, 1-2 ನಿಮಿಷ ಫ್ರೈ ಮಾಡಿಕೊಂಡು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು. 1-2 ನಿಮಿಷ ಫ್ರೈ ಮಾಡಿಕೊಂಡೆ. ನೋಡಿ, ಇಲ್ಲಿ ಎಣ್ಣೆ ಎಲ್ಲ ಲೈಟಾಗಿ ಬಿಡ್ತಾಯಿದೆ. ನೋಡಿ, ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಏನಂತಂದರೆ, ಇದು ಮಾಡೋದ್ರಿಂದ ಏನಂತಂದರೆ, ಮಶ್ರೂಮ್ ತಿನ್ನೋರು ಜಾಸ್ತಿ ಹೋಟ್ಲಲ್ಲೆಲ್ಲ ಹೋಗಿ ತಿಂತಾರಲ್ಲ, ಸೊ ಮನೇಲೇ ಮಾಡ್ಕೊಳೋದ್ರಿಂದ ಈಸಿ ಆಗುತ್ತೆ. ನೋಡಿ, ಇವಾಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಹೋಗಿ ಹೊರಗಡೆ ತಿನ್ನೋದ್ರೆ ಸ್ವಲ್ಪ ಮಶ್ರೂಮ್ ಹಾಕಿರ್ತಾರೆ, ನಮಗೆ ತಿಂದಂಗೂ ಅನಿಸಲ್ಲ. ನಾವು ಮನೇಲಿ ಮಾಡೋದ್ರಿಂದ ನಮಗೆ ಎಷ್ಟು ಬೇಕಷ್ಟು ಮಶ್ರೂಮ್ನ ಹಾಕ್ಕೊಂಡು ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಹೋಟ್ಲಿಗಿಂತ ಮನೇಲೇ ಚೆನ್ನಾಗಿ ಮಾಡ್ಬೋದು. ಹೋಟ್ಲಿಗಿಂತ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ, ಅದಕ್ಕೋಸ್ಕರ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ 1-2 ನಿಮಿಷ. ನೋಡಿ, ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ನಾವು ಮಶ್ರೂಮ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಮಶ್ರೂಮ್ನ 2-3 ಸತಿ ತೊಳ್ಕೊಬೇಕಾಗುತ್ತೆ ನಾವು. ಏಕೆಂತಂದರೆ ಮಶ್ರೂಮಲ್ಲಿ ಬ್ಲ್ಯಾಕ್ ಥರದ್ದೆಲ್ಲ ಬಂದುಬಿಟ್ಟಿರುತ್ತೆ, ಜಾಸ್ತಿ ದಿನ ಇಟ್ಟಿದ್ರೆ ಆ ಥರ ಆಗುತ್ತೆ. ನಾವು ಇಲ್ಲಿ ಫ್ರೆಶ್ಶಾಗೆ ತಂದು ಮಾಡಿಕೊಂಡ್ರೆ ಏನು ಆ ಥರ ಬಂದಿರಲ್ಲ. ಸೊ ಈಗ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೇ. ಮಶ್ರೂಮ್ನ ನಿಮಗೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಬೋದು. ಚಿಕ್ಕದಾದ್ರೂ ಕಟ್ ಮಾಡ್ಕೊಬೋದು, ನೀವು ದಪ್ಪನಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಬಾಯಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಿಡಿಬೇಕು, ಅದಕ್ಕೋಸ್ಕರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಮಶ್ರೂಮ್ಗೆಲ್ಲ ಖಾರ ಎಲ್ಲ ಆ ಥರ ಹಿಡಿಯುತ್ತೆ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೋಟ್ಲಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಳೋದೇ ಬೆಟರು. ಏಕೆಂತಂದರೆ ಹೋಟ್ಲಲ್ಲಿ ಮಶ್ರೂಮ್ ಎಲ್ಲ ಸ್ವಲ್ಪ ಹಾಕಿರ್ತಾರೆ. ನಮಗೆ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ನಾವು ಬಳಸ್ಕೊಂಡು ತಿನ್ಬೋದು. ಮನೇಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲಿ ಊಟನೇ ಚೆಂದ ಅಂತ ಹೇಳ್ತಾರಲ್ಲ, ಆ ಥರ. ಹೋಟೆಲ್ ಹೋಗಿ ಎಲ್ಲ ತಿನ್ನೋದಕ್ಕಿಂತ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನಾವು. ನೋಡಿ, ಚೆನ್ನಾಗಿ 1-2 ನಿಮಿಷ ಫ್ರೈ ಆದಮೇಲೆ ಈಗ ಚಿಕನ್ ಮಸಾಲ, ಗರಂ ಮಸಾಲ, ಹಾಗೆ ಬಿರಿಯಾನಿ ಮಸಾಲ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನಾನಿಲ್ಲಿ. ಏಕೆಂತಂದರೆ ಎಲ್ಲ ಮಸಾಲೆ ಐಟಮ್ಸು ಒಂದು ಸ್ವಲ್ಪ ಮಶ್ರೂಮ್ಗೆ, ಖಾರಕ್ಕೆ ಎಲ್ಲ ಹಿಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ, ಸೊ ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗೆಲ್ಲ ಖಾರ ಹಿಡಿಯುತ್ತೆ. 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವೀಗ ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆ ಅಂತಂದರೆ ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂದರೆ ಮೊಸರು ಇರಲೇಬೇಕು, ಸ್ವಲ್ಪನಾದರೂ ಹಾಕ್ಕೊಳ್ಳೇಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೋಡಿ, ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ
ಕ್ಲೋಸ್ ಮಾಡಬೇಕಾಗುತ್ತೆ ನಾವಿಲ್ಲಿ. ಏಕೆಂತಂದರೆ ಚೆನ್ನಾಗಿ ಮಶ್ರೂಮ್ ಎಲ್ಲ ಬೇಯಬೇಕು, ಲೈಟಾಗಿ ಒಂದು ಅರ್ಧ ಅಷ್ಟು ಬೇಯಿದ್ರೆ ಆಮೇಲೆ ರೈಸಲ್ಲಿ ಒಂದು ಸ್ವಲ್ಪ ಬೇಯ್ಕೊಳುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಬೆಂದಿದೆ, ಎಣ್ಣೆ ಎಲ್ಲ ಚೆನ್ನಾಗೂ ಬಿಟ್ಕೊಂಡಿದೆ. ಸೊ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಬೆಂದಿದೆ. ಸೊ ನಾವು ಇವಾಗ ಇದಕ್ಕೆ ನಾವು ರೈಸ್ ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡಾಗಿ ನಾವು ನೀರನ್ನ ನಾವು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ರೈಸ್ 2 ಕಪ್ ಹಾಕಿರೋದ್ರಿಂದ 4 ಕಪ್ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಕಪ್ ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀವು ಯಾವ ರೈಸ್ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡಾಗಿ ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 4 ಕಪ್ ನೀರು ಹಾಕ್ಕೊಂಡು ನಾನು ನೋಡ್ಕೊಳ್ತಾ ಇದ್ದೀನಿ ರೈಸ್ಗೆ ಸರಿ ಹೋಗುತ್ತಾ ನೀರು ಅಂತೇಳಿ. ನೋಡಿದ್ರೆ ಗೊತ್ತಾಗುತ್ತಲ್ಲ, ಆವಾಗ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಮುಗೀತು. ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡಾಗಿ ನೀರು ಹಾಕ್ಕೊಳ್ಬೇಕು. ಅದರಿಂದ ನೋಡಿ ಇವಾಗ ಅಕ್ಕಿನ ನೀಟಾಗೆಲ್ಲ ತೊಳೆದು ಇಟ್ಕೊತೀನಿ ನಾನಿವಾಗ. ಏಕೆಂತಂದರೆ ನೀರು ಕುದಿದ ಮೇಲೆ ನಾವು ಹಾಕಬೇಕಾಗುತ್ತೆ ರೈಸ್ನ. ಅದಕ್ಕೋಸ್ಕರ ನೋಡಿ ನೀರೆಲ್ಲ ಲೈಟಾಗಿ ಕುದಿ ಬರ್ತೈತೆ. ಸೊ ನಾವಿವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ, ನೀರು ಕಾದಿರಲ್ಲ. ಸೊ ಆವಾಗಲೇ ಅನ್ನ ಮಾಡಿಬಿಟ್ರೆ ಯಾವ ಥರ ಆಗುತ್ತೆ, ಮುದ್ದೆ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನೀರು ಕುದಿ ಬಂದಾಗ ನಾವಿಲ್ಲಿ ರೈಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಚೆನ್ನಾಗೆಲ್ಲ ಕುದಿ ಬರ್ತಾ ಇದೆ. ಇವಾಗ ನಾವು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಅಕ್ಕಿನ ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷ ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಏಕೆಂತಂದರೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ತಳ ಹಿಡಿಯಲ್ಲ. ಅದಕ್ಕೋಸ್ಕರ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಹಿಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೇ ಸಾಲ್ಟು, ಕೊತ್ತಂಬರಿ, ಪುದೀನನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಯಾಕೆಂದರೆ ತಳ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ನಾವು ಪಾತ್ರೆಯಲ್ಲಾದ್ರೂ ಮಾಡ್ಬೋದು, ಕುಕ್ಕರಲ್ಲಾದರೂ ಮಾಡ್ಬೋದು, ಯಾವ ಥರನಾದರೂ ಬೇಕಾದರೂ ಮಾಡ್ಬೋದು. ನೋಡಿ ಇವಾಗ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಬೇಕು. ಯಾಕೆಂದರೆ ನಾನು ಮಸಾಲೆ ರುಬ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಟ್ಟಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸಪ್ಪೆ ಆದರೆ ಬೇಕಾದರೆ ಉಪ್ಪು ಹಾಕ್ಕೊಬೋದು, ಬಟ್ ಉಪ್ಪೇ ಆಗಿಬಿಟ್ರೆ ಜಾಸ್ತಿ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಸಾಂಬಾರ್ಗಾದರೆ ಏನೋ ಒಂಥರ ಮ್ಯಾನೇಜ್ ಮಾಡ್ಕೊಬೋದು, ಬಟ್ ಪಲಾವು ಈ ಥರ ಎಲ್ಲ ರೈಸ್ ಐಟಮ್ ಮಾಡಬೇಕಾದ್ರೆ ಇದು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೇಲ್ಗಡೆ. ಏಕೆಂದರೆ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಒಂದು ಅರ್ಧವಷ್ಟು ಹಾಕಿದ್ದೀನಿ, 10 ರೂಪಾಯಿ ತುಪ್ಪದಲ್ಲಿ ಅರ್ಧ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ತುಂಬ ವೆಯ್ಟ್ ಇರೋದನ್ನ, ಯಾವುದಾದ್ರೂ ಭಾರವಾಗಿರೋದನ್ನ ಇದ್ರ ಮೇಲ್ಗಡೆ ಇಡಬೇಕಾಗುತ್ತೆ ನಾವು ಪ್ಲೇಟ್ ಮೇಲ್ಗಡೆ. ಇಲ್ಲಾಂದರೆ ಬಾಳೆದೆಲೆನಾದ್ರು ಹಾಕ್ಬಿಟ್ಟು ಆಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇದು ಮಾಡಬೇಕಾಗುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಬಂದಿದೆ. ನೋಡಿ ಯಾವ ಥರ ಆಗಿದೆ ಮಶ್ರೂಮ್ ಬಿರಿಯಾನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.